ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇವತ್ತು ಬಹಳ ಮುಖ್ಯವಾಗಿ ಗರ್ಭಿಣಿಯರಲ್ಲಿ ಕಿಡ್ನಿ ಸಮಸ್ಯೆಗಳು ಏನೇನು ಕಂಡು ಬರುತ್ತೆ ಅನ್ನೋ ವಿಚಾರವಾಗಿ ಮಾಹಿತಿನ ತಿಳಿಸ್ಕೊಡ್ತೀವಿ. ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಳಗಾದಂಥ ವ್ಯಕ್ತಿ ಸಹಿಸಲಾಗದಂಥ ನೋವು ಕಾಣಿಸ್ಕೊಂಡಾಗ ವೈದ್ಯರನ್ನ ಭೇಟಿ ಆಗ್ತಾನೆ. ಆದರೆ ನಮಗೆ ಕಿಡ್ನಿ ಸಮಸ್ಯೆ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಆರಂಭಿಕ ಲಕ್ಷಣಗಳು ಹೇಗಿರುತ್ತೆ? ಕಿಡ್ನಿ ಕಾಯಿಲೆ ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣಗಳಿರುತ್ತೆ? ಬಹಳ ಮುಖ್ಯವಾಗಿ ಗರ್ಭಿಣಿಯರಲ್ಲಿ ಆಧುನಿಕ ಚಿಕಿತ್ಸಾ ಪದ್ಧತಿ ಹೇಗಿದೆ? ಗರ್ಭಿಣಿಯರು ಯಾವ ರೀತಿ ಕಾಳಜಿ ವಹಿಸಬೇಕು? ಯಾರಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಇನ್ನು ಯಥೇಚ್ಛವಾಗಿ ನೀರು ಕುಡಿದ್ರೆ ಕಿಡ್ನಿ ಆರೋಗ್ಯವಾಗಿರುತ್ತೆ ಅಂತಾರೆ, ನಿಜಾನ? ರೆಗ್ಯುಲರ್ ಮೆಡಿಕೇಶನ್ ಕಿಡ್ನಿ ಆರೋಗ್ಯ ಹಾಳು ಮಾಡುತ್ತೆ ಅನ್ನುವಂಥ ಮಾತಿಗೆ ವೈದ್ಯರು ಏನು ಹೇಳ್ತಾರೆ? ಇವೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿ ನೀಡೋದಕ್ಕೆ ಇದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಡಾಕ್ಟರ್ ಸುಷ್ಮಾ ರಾಣಿರಾಜು. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಿಡ್ನಿ ಆರೋಗ್ಯದ ಬಗ್ಗೆ ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಮೆಡಿಕೇಶನ್ ತಗೊಂಡಾಗ ಹಾಳಾಗುತ್ತೆ, ಈ ರೀತಿಯಂಥ ಮಿತ್ಸ್ಗಳು ಬಹಳ ಆಸ್ ಅ ಡಾಕ್ಟರ್ ನೀವು ಕೂಡ ಕೇಳಿರ್ತೀರಾ, ಪೇಷಂಟ್ ನಿಮಗೆ ಕ್ವಶನ್ ಮಾಡಿರ್ತಾರೆ. ಇಲ್ಲಿ ಗರ್ಭಿಣಿಯರಿಗೆ ಕಿಡ್ನಿ ಸಮಸ್ಯೆ ಏನೇನು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು? ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಇಸ್ ಸೇಫ್, ಬಟ್ ಸಮಟೈಮ್ಸ್ ವಿ ಟೇಕ್ ಪ್ರೆಗ್ನೆನ್ಸಿ ಫಾರ್ ಗ್ರಾಂಟೆಡ್, ಹೌದಲ್ವಾ? ಕೆಲವೊಂದು ಕಿಡ್ನಿ ಸಮಸ್ಯೆಗಳು ಪ್ರೆಗ್ನೆನ್ಸಿನಲ್ಲೂ ಕಾಡಬಹುದು. ಲೈಕ್ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ, ಅಂದರೆ ತ್ವರಿತ ಪ್ರಮಾಣವಾಗಿ ವೇಗದಲ್ಲಿ ನಮ್ಮ ಕಿಡ್ನಿ ವೈಫಲ್ಯತೆ ಆಗೋದು. ಇದು ಯಾಕಾಗುತ್ತೆ? ಪ್ರೆಗ್ನೆನ್ಸಿಯಲ್ಲಿ ವೆರಿ ರೇರ್ಲಿ ಹೈಪರೆಮೆಸಿಸ್ ಗ್ರಾವಿಡೋರಿಯಮ್ ಅಂತ ಹೇಳ್ತಾರೆ, ಅಂದರೆ ಹೆಚ್ಚಾಗಿ ವಾಕರಿಕೆ ಹಾಕೋದ್ರಿಂದ, ವಾಂತಿ ಆಗೋದ್ರಿಂದ, ಡಿಹೈಡ್ರೇಷನ್ ಆಗಿ ಕಿಡ್ನಿ ಇಂಜುರಿ ಆಗ್ಬೋದು. ಆರ್ ಅಂಡರ್ಲೈಯಿಂಗ್ ಅವ್ರಿಗೆ ಆಲ್ರೆಡಿ ಕಿಡ್ನಿ ತೊಂದರೆ ಇರ್ಬೋದು, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಪರೀಕ್ಷೆ ಮಾಡ್ಕೊಂಡಿರಲ್ಲ, ಗೊತ್ತಾಗಿರೋದಿಲ್ಲ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಚೆಕಪ್ ಮಾಡ್ಕೊಳ್ಳೋಕೆ ಹೋದಾಗ ಆವಾಗ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಪ್ರಾಬ್ಲಮ್ ಇದೆ ಅಂತ. ಇಲ್ಲಾಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಸರ್ವೇ ಸಾಧಾರಣವಾಗಿ ನೋಡ್ತೀವಿ. ಮತ್ತು ಗ್ರಾವಿಡ್ ಯೂಟ್ರಸ್, ಪ್ರೆಗ್ನೆನ್ಸಿಲಿ ಯೂಟ್ರಸ್ ದೊಡ್ಡದಾಗೋದ್ರಿಂದ ಅದು ಯುರೇಟಸ್ ಮೂತ್ರನಾಳದ ಮೇಲೆ ಪ್ರೆಷರ್ ಹಾಕೋದ್ರಿಂದ ಅದು ಕಂಪ್ರೆಸ್ ಮಾಡಿ ಅದು ಕಿಡ್ನಿನ ಸ್ವೆಲ್ಲಿಂಗ್ ಕಾಸ್ ಮಾಡ್ಬೋದು, ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೀವಿ. ಇದಷ್ಟೇ ಅಲ್ಲದೆ ಕಿಡ್ನಿಗೆ ಸ್ಪೆಸಿಫಿಕ್ ಆಗಿ ಇನ್ಫ್ಲಮೇಷನ್ ಅಂತ ಆಗುತ್ತೆ, ಗ್ಲಾಮರುಲೋನೆಫ್ರೈಟಿಸ್ ಅಂತ. ಈ ಗ್ಲಾಮರುಲೋನೆಫ್ರೈಟಿಸ್ ಕಾಯಿಲೆಗಳು ಇರತಕ್ಕಂಥ ವುಮೆನ್ ಅವರೇನಾದರೂ ಪ್ರೆಗ್ನೆಂಟ್ ಆದರೆ ಸೊ ದಟ್ ಕ್ಯಾನ್ ಫ್ಲೇರ್, ಆ್ಯಕ್ಚುಲಿ ಅದು ಉಲ್ಬಣಗೊಳ್ಬೋದು. ಓಕೆ, ಇದಲ್ದೇ ದೇರ್ ಆರ್ ವೆರಿ ರೇರ್ ಅದರ್ ಡಿಸೀಸಸ್, ಏನದು TMA, HUS ಅಂತ. ದೀಸ್ ಆರ್ ಸ್ಪೆಷಲ್ ಡಿಸೀಸಸ್, ವೆರಿ ರೇರ್ಲಿ ಪ್ರೆಗ್ನೆನ್ಸಿನಲ್ಲಿ ನಾವು ಕಂಡು ಬರ್ತೀವಿ. ಇಷ್ಟು ಅಲ್ಲದೆ ಕಾಮನ್ನಾಗಿ ನಾವು ನೋಡೋದೇನು ಅಂತಂತಂದರೆ ಪ್ರಿಯಕ್ಲಾಂಸಿ ಅಂತ, ಅಥವಾ ಹೈ ಬ್ಲಡ್ ಪ್ರೆಷರ್, ದಿಸ್ ಕ್ಯಾನ್ ಆಲ್ಸೋ ಹ್ಯಾಪನ್. ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಪೇಷಂಟ್ಸ್ ಯಾರಲ್ಲಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಇದೆ ಅವರೇನಾದರೂ ಪ್ರೆಗ್ನೆಂಟ್ ಆದರೆ ಅದು ಡಯಾಬಿಟಿಕ್ ನೆಫ್ರೋಪತಿನ ಉಲ್ಬಣ ಮಾಡ್ಬೋದು ಪ್ರೆಗ್ನೆನ್ಸಿ. ಸೊ ದೀಸ್ ಆರ್ ಸಮ್ ಆಫ್ ದ ಡಿಸೀಸಸ್. ಎಸ್ ಡಾಕ್ಟರ್, ಇವಾಗ ಕಿಡ್ನಿ ಸಮಸ್ಯೆ ಅಂತ ಕಾಣಿಸ್ಕೊಡುತ್ತಲ್ಲ, ಅದು ಗರ್ಭಿಣಿಗಾಗಿರ್ಬೋದು, ಮಗುವಿಗಾಗಿರ್ಬೋದು, ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ? ಒಂದು ತಾಯಿಯಲ್ಲಿ ಏನಾಗ್ಬೋದು ಅಂತಂತಂದರೆ, ಯಾವುದೇ ಕಾಯಿಲೆಗಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನದು ಕಿಡ್ನಿ ಕಾಯಿಲೆ ಇದೆ, ಅವ್ರೀಗ ಗರ್ಭವತಿ ಆದರು, ಅವರಲ್ಲಿ ಏನಾಗುತ್ತೆ, ನಾರ್ಮಲ್ಗಿನ್ನ ಅದು ಭಿನ್ನ, ಬ್ಲಡ್ ಪ್ರೆಷರ್ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರಿಯಕ್ಲಾಂಸಿ ಅನ್ನೋ ಒಂದು ಕಂಡೀಷನ್ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ. ಮಿಸ್ಕ್ಯಾರೇಜ್ ಅಥವಾ ಗರ್ಭಪಾತ ಆಗ್ಬೋದು. ಆಮೇಲೆ ಬೇಬಿ ಗ್ರೋತ್ ಅಡಿಕ್ವೇಟ್ ಆಗಿಲ್ದೇ ಇರ್ಬೋದು, ಸ್ಟಿಲ್ ಬರ್ತ್ ಆಗ್ಬೋದು. ಓಕೆ, ಅಥವಾ ನವಜಾತ ಶಿಶುವಿನ ಸಾವಾಗ್ಬೋದು. ಇದೆಲ್ಲ ತಾಯಿ ಮತ್ತು ಮಗುವಿನಲ್ಲಿ ಆಗೋದು. ಮಗುವಿನಲ್ಲೇನು ಅಂತಂತಂದರೆ ಒಂದು ಗ್ರೋತ್ ಅಡಿಕ್ವೇಟ್ ಆಗದೇ ಇರೋದು, ಹುಟ್ಟುತ್ತಿದ್ದಾಗೇನೆ ನವಜಾತ ಶಿಶು ಸಾವನ್ನಪ್ಪೋದು. ಸೊ ಇದು ಕಾಮನ್. ಅಷ್ಟೇ ಅಲ್ಲ, ಮೆಡಿಸಿನ್ ಟ್ರೀಟ್ಮೆಂಟ್ ಮಾಡೋಕ್ಕೇನು ಈ ಕಾಯಿಲೆಗಳಿಗೆ ಕೊಡ್ತೀವಲ್ಲ, ಅದು ಕೂಡ ಮಗುಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಫೆಕ್ಟ್ ಮಾಡ್ಬೋದು. BP ಬಗ್ಗೆ ಹೇಳಿದ್ರೆ ಡಾಕ್ಟರ್, ಇದು ಯಾವ ರೀತಿಯಾಗಿ ಪ್ರೆಗ್ನೆನ್ಸಿಗೆ ಸಮಸ್ಯೆ ಮಾಡಬಲ್ಲದು ಅನ್ನುವಂಥದ್ದು ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ? ಬ್ಲಡ್ ಪ್ರೆಷರ್ ಅಥವಾ ಅಧಿಕ ರಕ್ತದೊತ್ತಡ ಅಂತ ಏನು ಹೇಳ್ತೀವಿ, ಅದು 3 ಥರ ಆಗ್ಬೋದು ಪ್ರೆಗ್ನೆನ್ಸಿನಲ್ಲಿ. ಒಂದೇನಪ್ಪ ಅಂತಂದರೆ ಕ್ರಾನಿಕ್ ಹೈಪರ್ಟೆನ್ಷನ್ ಅಂತೀವಿ, ಅಂದರೆ ಪೇಷಂಟ್ಗೆ ಅಥವಾ ವುಮೆನ್ಗೆ, ಲೇಡಿಗೆ ಮೊದಲೇ ಬ್ಲಡ್ ಪ್ರೆಷರ್ ಇರುತ್ತೆ, ಪತ್ತೆ ಹಚ್ಚಿರಲ್ಲ, ಗೊತ್ತಿರೋದಿಲ್ಲ. ಪ್ರೆಗ್ನೆನ್ಸಿ ಆದಮೇಲೆ ಅವರಿಗೆ ಗೊತ್ತಾಗುತ್ತೆ ಬ್ಲಡ್ ಪ್ರೆಷರ್ ಇದೆ ಅಂತ. ಓಕೆ, ಅದು ಒಂದು. ಎರಡನೇದೇನಪ್ಪ ಅಂತಂದರೆ, ಅವರು ಮೊದಲು ನಾರ್ಮಲ್ ಬ್ಲಡ್ ಪ್ರೆಷರ್ ಇತ್ತು, BP ಕಾಯಿಲೆ ಇಲ್ಲವೇ ಇಲ್ಲ, ಬಟ್ ಪ್ರೆಗ್ನೆನ್ಸಿಯಿಂದ ಅವರಿಗೆ ಬ್ಲಡ್ ಪ್ರೆಷರ್ ಬಂತು. ಇವ್ರದ್ದು ಏನಾಗುತ್ತೆ, ಡೆಲಿವರಿ ಆಗ್ತಿದ್ದಂಗೆ ಇದು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಕರಿತೀವಿ, ಅದು ನಿವಾರಣೆ ಆಗುತ್ತೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ. ಇನ್ನೊಂದು ಥರ್ಡ್ ವೆರೈಟಿ ಏನಪ್ಪ ಅಂದರೆ ಪ್ರಿಯಕ್ಲಾಂಸಿ ಅಂತ, ಇದು ಸ್ವಲ್ಪ ಡೇಂಜರ್. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಹೈ ಆಗೋದಲ್ದೇ ಕಿಡ್ನಿಯಲ್ಲಿ ಪ್ರೋಟೀನ್ ಲೀಕ್ ಆಗೋಕ್ಕೆ ಶುರುವಾಗುತ್ತೆ. ಅದು ಇನ್ನೂ ಕಾಂಪ್ಲಿಕೇಶನ್ ಆಯಿತು ಅಂತಂದರೆ ಬ್ಲಡ್ಡಲ್ಲಿ ಪ್ಲೇಟ್ಲೆಟ್ ಕೌಂಟ್ ಅಂತ ಏನು ಹೇಳ್ತೀವಿ ಅದು ಡ್ರಾಪ್ ಆಗುತ್ತೆ, ಲಿವರ್ ಡಿಸ್ಫಂಕ್ಷನ್ ಆಗ್ಬೋದು,
ಓಕೆ, ಆ್ಯಂಡ್ ಇದು ವಿಪರೀತಕ್ಕೆ ಹೋಯಿತು ಅಂತಂತಂದರೆ ಫಿಟ್ಸ್ ಕೂಡ ಬರ್ಬೋದು, ಅವಾಗ ಅದನ್ನ ಎಕ್ಲಾಂಪ್ಸಿಯಾ ಅಂತ ಕರಿತೀವಿ. ಪ್ರಿಯಕ್ಲಾಂಪ್ಸಿಯಾ ಬಗ್ಗೆ ಹೇಳ್ತಾ ಇದ್ರಿ ನೀವು, ಅದು ತುಂಬ ರಿಸ್ಕ್ ಇರುತ್ತಾ ಅಥವಾ ಆ ರೀತಿಯಾದಂಥ ಕಂಡೀಷನನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಲಾಗುತ್ತೆ ಅಂತ? ಪ್ರಿಯಕ್ಲಾಂಪ್ಸಿಯಾ ಯೂಶಲಿ ಇದನ್ನು ನಾವು ಏನಂದರೆ ಸೆಕೆಂಡ್ ಹಾಫ್ ಆಫ್ ದ ಪ್ರೆಗ್ನೆನ್ಸಿ ಅಂದರೆ 20 ವೀಕ್ಸ್ ಆದ ನಂತರ ನಾವು ಇದನ್ನು ನೋಡ್ತೀವಿ. ಓಕೆ, ಸೊ ಯೂಶಲಿ ಯಾರಲ್ಲಿ ಸರ್ವೇ ಸಾಧಾರಣವಾಗಿ ಇದು ನೋಡುತ್ತೆ ಅಂತಂದರೆ ಆಫ್ಟರ್ ದ ಏಜ್ ಆಫ್ 35 ಯಾರಾದರೂ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದರೂ, ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಇತ್ತು, ಟ್ವಿನ್ ಪ್ರೆಗ್ನೆನ್ಸಿ ಇತ್ತು, ಅಥವಾ ಡಯಾಬಿಟೀಸ್ ಇಟ್ಕೊಂಡು ಅಥವಾ ಕಿಡ್ನಿ ಕಾಯಿಲೆ ಇಟ್ಕೊಂಡು ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ಓಕೆ, ಸೊ ಇಂಥವರಲ್ಲಿ ಈ ಪ್ರಿಯಕ್ಲಾಂಪ್ಸಿಯಾ ಅಂತ ನೋಡ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬ್ಲಡ್ ಪ್ರೆಷರ್ ಅಧಿಕ ಮಾತ್ರದಲ್ಲಿ ಹೋಗೋದಲ್ದೇ ನಾನು ಹೇಳಿದ್ನಲ್ಲ ಪ್ರೋಟೀನ್ ಲೀಕ್ ಆಗುತ್ತೆ. ಪ್ರೋಟೀನ್ ಲೀಕ್ ಆಗೋದಲ್ದೇ ಲಿವರ್ ಎನ್ಸೈಮ್ಸ್ ಎಲಿವೇಟ್ ಆಗ್ಬೋದು. ಓಕೆ, ಆಮೇಲೆ ನಮ್ಮ ಬ್ರೈನ್ ಅಫೆಕ್ಟ್ ಆಗ್ಬೋದು, ಸೊ ವಿಷನ್ ಅಫೆಕ್ಟ್ ಆಗ್ಬೋದು, ವಿಷುವಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ಓಕೆ, ಇದು ಇನ್ನೇ ಕಾಂಪ್ಲಿಕೇಟ್ ಆಯಿತು ಅಂತಂತಂದರೆ ಲೇಡಿ ಮೇ ಥ್ರೂ ಅ ಫಿಟ್. ಯೂಶಲಿ ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂತಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ಮೈಲ್ಡ್ ಕಂಡೀಷನಲ್ಲಿ ಇತ್ತು ಅಂತಂದರೆ ನಾವು ವಿ ಕಂಟಿನ್ಯೂ ಟು ಮೇಂಟೈನ್ ದ ಪ್ರೆಗ್ನೆನ್ಸಿ. It is a team effort. A good obstetrician and a nephrologist, both of them will work together. Okay, so continue ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಟ್ಲೀಸ್ಟ್ 36 to 37 weeks ಆಫ್ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆದರೆ, ಡೆಲಿವರಿ ಆದರೆ ದೆನ್ ಈ ಪ್ರಿಯಕ್ಲಾಂಪ್ಸಿಯಾ ಸರಿ ಹೋಗುತ್ತೆ. ಇಲ್ಲ ಈ ಪ್ರಿಯಕ್ಲಾಂಪ್ಸಿಯಾ ಏನಾದರೂ ಸಿವಿಯರ್ ಆಗಿತ್ತು ಅಂತಂತಂದರೆ ದೆನ್ ಅನ್ಫಾರ್ಚುನೇಟ್ಲಿ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡಲಿಕ್ಕೆ ನಾವು ನೋಡಬೇಕಾಗತ್ತೆ. ಎಸ್ ಡಾಕ್ಟರ್, ಈಗಿನ ಜನ್ರೇಷನಿಗೆ ನಾನು ಹೇಳೋದಾದರೆ 30 ವರ್ಷದಲ್ಲಿ 35 ವರ್ಷದಲ್ಲಿ ಪ್ರೆಗ್ನೆಂಟ್ ಆಗೋರಿದ್ದಾರೆ, ಫ್ಯಾಮಿಲಿ ಪ್ಲಾನಿಂಗನ್ನು ಆ ಏಜ್ನಲ್ಲಿ ಮಾಡ್ಕೊಳ್ಳೋರು. ಅದ್ರ ಒಳಗಡೆ ಏನಾದರೂ ಕಿಡ್ನಿ ಡಿಸೀಸ್ ಬಂತು, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ಅಂಥವರು ಕನ್ಸೀವ್ ಆಗಬಹುದಾ ಅನ್ನುವಂಥದ್ದು? ಖಂಡಿತ ಕನ್ಸೀವ್ ಆಗ್ಬೋದು. ಬಟ್ ಏನಂತಂದರೆ ನೀವು ಫಸ್ಟೇ ಪ್ರೀ ಕನ್ಸೆಪ್ಷನ್ ಏನದು ಕೌನ್ಸಿಲಿಂಗ್ ತೊಗೊಳ್ಬೇಕು. ಓಕೆ, ಡಾಕ್ಟರ್ನ ಭೇಟಿಯಾಗಿ ಏನು ಅಂಡರ್ಲೈಯಿಂಗ್ ಏನಾದರೂ ಮೆಡಿಕಲ್ ಕಂಡೀಷನ್ ಇದೆಯಾ ಅದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು. ಮೆಡಿಸಿನ್ಸ್ ಏನು ತಗೊಳ್ತಾ ಇದ್ದಾರೆ ಎವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಕನ್ಸೆಪ್ಷನಿಂದ ಅಂದರೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಕನ್ಸಲ್ಟೇಷನ್ ತೆಗೆದು ಪ್ಲಾನ್ಡ್ ಪ್ರೆಗ್ನೆನ್ಸಿ ಆಗಿರಬೇಕು. ಸೊ ದಟ್ ಈಸ್ ಆಲ್ವೇಸ್ ಬೆಟರ್. ಸೊ ಸರ್ಪ್ರೈಸಸ್ ಇರಲ್ಲ ಡೌನ್ ದ ಲೈನ್. ಓಕೆ, ಅಲ್ಲಿ ಕಿಡ್ನಿ ಫಂಕ್ಷನಿಂಗ್ ಎಲ್ಲ ಕರೆಕ್ಟ್ ಆಗಿ ಇದೆಯಾ, ಇವನ್ನೆಲ್ಲ ಯಾವ ರೀತಿಯಾಗಿ ಚೆಕಪ್ ಮಾಡ್ಕೋಬೇಕು ಡಾಕ್ಟರ್? ರೆಗ್ಯುಲರ್ ಚೆಕಪ್ನ ಅಗತ್ಯ ಇರುತ್ತಾ ಅಂತ ಈ ಸಂದರ್ಭದಲ್ಲಿ? ಹೌದು, ಎಸ್ಪೆಷಲಿ ಬಿಕಾಸ್ ದಿಸ್ ಬಿಕಮ್ಸ್ ಅ ಪ್ರೀಷಿಯಸ್ ಪ್ರೆಗ್ನೆನ್ಸಿ ಅಲ್ವಾ. ಓಕೆ, ಸೊ ಫ್ರೀಕ್ವೆಂಟ್ ಆಗಿ ಆಂಟಿನೇಟಲ್ ಚೆಕಪ್ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕು. ನಾವು ಕಿಡ್ನಿಗೆ ಸಂಬಂಧಪಟ್ಟವಾಗಿದ್ರೆ ನಾವು ಏನು ನೋಡ್ತೀವಿ ಅಂತಂದರೆ ವೇಟ್ ಗೇನ್ಸ್ ಕರೆಕ್ಟ್ ಆಗಿದೆಯಾ, ಆರ್ ಎಕ್ಸೆಸಿವ್ ವೇಟ್ ಗೇನ್ ಆಗ್ತಾ ಇದೆಯಾ. ಎಕ್ಸೆಸಿವ್ ವೇಟ್ ಗೇನ್ ಇತ್ತು ಅಂತಂದರೆ ದೆನ್ ವಿ ನೋ ದಟ್ ಇಸ್ ಅ ರೆಡ್ ಫ್ಲಾಗ್ ಅಂತ. ಎರಡನೇದು ಬ್ಲಡ್ ಪ್ರೆಷರ್ ಹೇಗಿದೆ. ಓಕೆ, ಮೂರನೇದು ನಾವು ಬ್ಲಡ್ಡಲ್ಲಿ ಕ್ರಿಯಾಟಿನ್ ಅಂತ ನೋಡ್ತೀವಿ. ಓಕೆ, ನಾರ್ಮಲಲ್ಲಿ 0.6 to 1.2 ಇಸ್ ಅ ನಾರ್ಮಲ್ ಕ್ರಿಯಾಟಿನ್ ಲೆವೆಲ್, ಅಂದರೆ ಕಿಡ್ನಿದು ಫಿಲ್ಟ್ರೇಷನ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಅರ್ಥ. ಸೊ ಪ್ರೆಗ್ನೆನ್ಸಿಲಿ ಏನಾಗುತ್ತೆ, ಕಿಡ್ನಿ ಹೈಪರ್ ಫಿಲ್ಟ್ರೇಷನ್ ಮಾಡುತ್ತೆ. ಹಾಗಾಗಿ ಇವ್ರ ಕ್ರಿಯಾಟಿನ್ ಏನಿರುತ್ತೆ 0.4 to 0.6 ಇರಬೇಕು. ಸೊ ಇಫ್ ಇಟ್ ಈಸ್ ಔಟ್ ಆಫ್ ದಿಸ್ ಅಂದರೆ ನಾರ್ಮಲ್ ರೇಂಜ್ಗೆ ಏನಾದರೂ ಬಂದರೆ, ಪ್ರೆಗ್ನೆಂಟ್ ವುಮೆನಲ್ಲಿ ಏನು ರೇಂಜ್ ಅದಿತ್ತು ಅಂತಂದರೆ, ಸೊ ದಟ್ ಈಸ್ ಒನ್ಸ್ ಅಗೇನ್ ಅ ರೆಡ್ ಫ್ಲಾಗ್. ಏನಾದರೂ ಕಿಡ್ನಿ ತೊಂದರೆ ಇದೆಯಾ ಅಂತ ನೋಡಬೇಕಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಇಫ್ ನೆಸೆಸರಿ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಮಾಡಿ ಅದನ್ನು ಫಾಲೋ ಅಪ್ ಮಾಡ್ತೀವಿ, ರೆಗ್ಯುಲರಾಗಿ ಫಾಲೋ ಅಪ್ ಮಾಡ್ತೀವಿ. ಬೇಸಿಕಲಿ ರೆಗ್ಯುಲರ್ ಚೆಕಪ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರೆಗ್ನೆಂಟ್ ವುಮೆನ್ ಮತ್ತು ನ್ಯೂ ಪ್ರೆಗ್ನೆಂಟ್ ವುಮೆನಲ್ಲಿ ಟ್ರೀಟ್ಮೆಂಟಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ? ಆ್ಯಂಡ್ ಮೋರೋ ನಾನು ಕೇಳಬೇಕು, ನ್ಯೂ ಪ್ರೆಗ್ನೆನ್ಸಿ ಅನ್ನೋದು ಎಷ್ಟು ಮಂತ್ವರೆಗೆ ನೀವು ಕನ್ಸಿಡರ್ ಮಾಡ್ತೀರಾ, ಹೇಗೆ ಅನ್ನೋದಾಗಿ? ಸೊ ಪ್ರೆಗ್ನೆಂಟ್ ವುಮೆನ್ ಮತ್ತು ಅಂದರೆ ಯು ಆರ್ ಆಸ್ಕಿಂಗ್ ಪ್ರಾಬಬ್ಲಿ ದ ಕಿಡ್ನಿ ಡಿಸೀಸ್ ಇನ್ ಪ್ರೆಗ್ನೆಂಟ್ ವುಮೆನ್ ಅಂಡ್ ನಾನ್ ಪ್ರೆಗ್ನೆಂಟ್ ವುಮೆನ್ ಹೌದಲ್ವಾ? ಓಕೆ, ಸೊ ನಾನ್ ಪ್ರೆಗ್ನೆಂಟ್ ವುಮೆನಲ್ಲಿ ದರ್ ಇಸ್ ನೋ, ಇಟ್ಸ್ ಲೈಕ್ ಎನಿ ನಾರ್ಮಲ್ ಆ್ಯಂಟಿನೇಟಲ್ ಚೆಕಪ್ ಪ್ರಿನೇಟಲ್. ಕಿಡ್ನಿ ಡಿಸೀಸಲ್ಲಿ ಇರೋರಲ್ಲಿ ಹೆಂಗಪ್ಪ ಡಿಫ್ರೆನ್ಸ್ ಅಂತಂತಂದರೆ ನಾನು ಹೇಳಿದ್ನಲ್ಲ, ಒಂದು ಕನ್ಸೆಪ್ಷನ್ ಟೈಮಲ್ಲಿಂದನೇ ನಾವು ಶುರು ಮಾಡಬೇಕಾಗುತ್ತೆ. ಯಾಕಂದರೆ ಅಂಡರ್ಲೈಂಗ್ ಆಲ್ರೆಡಿ ಅವರಿಗೆ ಕಿಡ್ನಿ ಡಿಸೀಸ್ ಇದೆ. ಸೊ ವೆದರ್ ದೇ ಆರ್ ಫಿಟ್ ಟು ಅಂಡರ್ಗೋ ದಿಸ್ ಪ್ರೆಗ್ನೆನ್ಸಿ ಆರ್ ನಾಟ್, ರಿಸ್ಕ್ಸ್ ಎಷ್ಟಿದೆ, ಬೆನಿಫಿಟ್ ಎಷ್ಟಿದೆ. ರಿಸ್ಕ್ ಇತ್ತು ಅಂತಂದರೆ ತಾಯಿಗೆ ಎಷ್ಟು ಮಟ್ಟಿನ ರಿಸ್ಕ್ ಇದೆ, ಮಗುಗೆ ಎಷ್ಟು ಮಟ್ಟಿನ ರಿಸ್ಕ್ ಇದೆ. ಸೊ ಇದನ್ನು ನೋಡಬೇಕು ಒಂದು. ಆಮೇಲೆ ಎರಡನೇದು ಫಾಲೋಅಪ್ಪು, ಇದೇನದು ನಾನ್ ಕಿಡ್ನಿ ಡಿಸೀಸ್ ವುಮೆನ್ ಪ್ರೆಗ್ನೆಂಟ್ ಆದಾಗ ಏನಿರುತ್ತೆ, ಅಥವಾ ಕಿಡ್ನಿ ಡಿಸೀಸ್ ಅವ್ರಿಗೆ ಇನ್ನೂ ಫ್ರೀಕ್ವೆಂಟಾಗಿ ಫಾಲೋ ಅಪ್ ಮಾಡಬೇಕಾಗತ್ತೆ ನಾವು. ಓಕೆ, ಕ್ರಾಸ್ ಕನ್ಸಲ್ಟೇಷನ್ ಬಿಟ್ವೀನ್ ದ ಆಬ್ಸ್ಟೆಟಿಷಿಯನ್ನು ಮತ್ತು ನಮ್ಮ ನೆಫ್ರಾಲಜಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ವಿ ನೀಡ್ ಟು ಹ್ಯಾವ್ ಅ ಸ್ಪೆಷಲೈಸ್ಡ್ ರೇಡಿಯಾಲಜಿ, ಟ್ರೈನ್ಡ್ ರೇಡಿಯಾಲಜಿ ಟೀಮ್ ಆಸ್ ವೆಲ್. ಓಕೆ, ದಟ್ ಇಸ್ ಅಬೌಟ್ ದ ಫಾಲೋ ಅಪ್. ಆ್ಯಂಡ್ ಆಲ್ಸೋ ಮೆಡಿಸಿನ್ಸ್ ನಾವು ನೆಫ್ರಾಲಜಿಸ್ಟ್ ಆಗಿ ಈ ಕಿಡ್ನಿ ಕಾಯಿಲೆಗೆ ಏನು ಮೆಡಿಸಿನ್ಸ್ ಕೊಡ್ತೀವಿ, ವಿಲ್ ಹ್ಯಾವ್ ಟು ಬಿ ಕೇರ್ಫುಲ್ ವೆದರ್ ದಟ್ ವಿಲ್ ಇಂಪ್ಯಾಕ್ಟ್ ದ ಫೀಟಸ್, ಗ್ರೋಯಿಂಗ್ ಚೈಲ್ಡ್ಗೆ, ಬೇಬಿಗೆ ಏನಾದರೂ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಫೆಕ್ಟ್ ಆಗುತ್ತಾ ಅನ್ನೋದು ನೋಡಬೇಕು. ಸೊ ಈ ವಿಧಿಯಲ್ಲಿ ಹೌ ಕಿಡ್ನಿ ಡಿಸೀಸ್ ಪೇಷಂಟ್ ಬಿಕಮಿಂಗ್ ಅ ಪ್ರೆಗ್ನೆಂಟ್ ಆ್ಯಂಡ್ ನಾನ್ ಕಿಡ್ನಿ ಡಿಸೀಸ್ ಪೇಷಂಟ್ ಬಿಕಮಿಂಗ್ ಅ ಪ್ರೆಗ್ನೆಂಟ್ ಡಿಫ್ರೆನ್ಸ್. ಇವಾಗ ಡಯಾಲಿಸಿಸ್ಗೆ ಒಳಗಾಗ್ತಾ ಇರ್ತಾರಲ್ವಾ ಕಿಡ್ನಿ ಸಮಸ್ಯೆ ಇರೋರು, ಅಂಥವರು ಪ್ರೆಗ್ನೆಂಟ್ ಆದಾಗ ಪ್ರೆಗ್ನೆಂಟ್ ಪೀರಿಯಡನ್ನು ಯಾವ ರೀತಿಯಾಗಿ ನೋಡಲಾಗುತ್ತೆ ಅನ್ನುವಂಥದ್ದು, ಆಗಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಒಂದು ಫರ್ಟಿಲಿಟಿ ಅಂತ ನಾವು ಏನು ಹೇಳ್ತೀವಿ ವುಮೆನ್ದು, ಅದು ಡ್ರಾಪ್ ಆಗುತ್ತೆ ಡಯಾಲಿಸಿಸ್ಗೆ ಬಂದಾಗ. ಓಕೆ, ಹಾಗಾಗಿ ಅವ್ರದ್ದು ಮೆನ್ಸ್ಟ್ರಲ್ ಸೈಕಲ್ಸ್ನೂ ಇರ್ರೆಗ್ಯುಲರ್ ಆಗಿರುತ್ತೆ. ಸಮ್ಟೈಮ್ಸ್ ಈ ಮೆನ್ಸ್ಟ್ರಲ್ ಸೈಕಲ್ ಟೋಟಲಿ ಆಬ್ಸೆಂಟ್ ಆಗೂ ಇರ್ಬೋದು. ಹಾಗಾಗಿ ಕನ್ಸೆಪ್ಷನ್ನು ಸ್ವಲ್ಪ ರೇರ್, ಬಟ್ ಆಗದೇ ಇಲ್ಲ ಅಂತ ಇಲ್ಲ.
ಆಗಬಹುದು. ಆದಾಗ ನಾವು ಟೈಮ್ಲಿ ಅದನ್ನ ಪಿಕಪ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಆಲ್ರೆಡಿ ಇರೆಗ್ಯುಲರ್ ಸೈಕಲ್ಸ್ ಇರುತ್ತೆ. ಇಫ್ ದೇ ಕನ್ಸೀವ್ ವಿಲ್ ನಾಟ್ ಗೆಟ್ ಟು ನೋ. ಸೊ ಆವಾಗ ನಾವೇನು ಮಾಡ್ತೀವಿ, ಬ್ಲಡ್ಡಲ್ಲಿ ಚೆಕ್ ಮಾಡಿಬಿಟ್ಟು ಬ್ಲಡ್ ಲೆವೆಲಲ್ಲಿ ಹಾರ್ಮೋನ್ ಲೆವೆಲ್ ಚೆಕ್ ಮಾಡ್ತೀವಿ, ಪೀರಿಯಾಡಿಕಾಗಿ ಚೆಕ್ ಮಾಡಿ ರಿಯಲಿ ದೇ ಆರ್ ಕನ್ಸೀವ್ಡ್ ಆರ್ ನಾಟ್ ಅಂತ ನೋಡ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಅದನ್ನು ಪತ್ತೆ ಹಚ್ತೀವಿ. ಪತ್ತೆ ಹಚ್ಚಿದ ಮೇಲೆ ದೆನ್ ವೆದರ್ ಟು ಕಂಟಿನ್ಯೂ ದ ಪ್ರೆಗ್ನೆನ್ಸಿ ಆರ್ ನಾಟ್ ಕಂಟಿನ್ಯೂ ದ ಪ್ರೆಗ್ನೆನ್ಸಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಡಯಾಲಿಸಿಸ್ ಪೇಷಂಟ್ಸಲ್ಲಿ ಅವ್ರೇನಾದರೂ ಕನ್ಸೀವ್ ಆದರೆ ಅವ್ರಿಗೆ ದಿಸ್ ಪ್ರೆಗ್ನೆನ್ಸಿ ಬಿಕಮ್ಸ್ ಅ ವೆರಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಓಕೆ, ನಾವು ಆಗಲೇ ಹೇಳಿದ್ವಲ್ವಾ, ಪ್ರೀ ಎಕ್ಲಾಮ್ಸಿಯಾ ಅನ್ನೋ ಕಂಡೀಷನ್ನು, ಎಕ್ಲಾಮ್ಸಿಯಾ ಅನ್ನೋ ಕಂಡೀಷನ್ನು ತುಂಬ ಜಾಸ್ತಿ. ದೇ ವಿಲ್ ಬಿ ವೆರಿ ವೆರಿ ಹೈ ರಿಸ್ಕ್ ಟು ಡೆವಲಪ್ ಆಲ್ ದೀಸ್ ಥಿಂಗ್ಸ್. ಆಮೇಲೆ ಈ ಪ್ರೆಗ್ನೆನ್ಸಿ ಸಸ್ಟೈನ್ ಆಗುತ್ತಾ ಅಥವಾ ಅಬಾರ್ಷನ್ ಆಗುತ್ತಾ, there are high chances of they landing up in miscarriage. ಆಮೇಲೆ ನಾಟ್ ಓನ್ಲಿ ದ್ಯಾಟ್, ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಓಕೆ ಅದು ಸಫಿಷಿಯೆಂಟ್ ಆಗಿರಲ್ಲ. ಓಕೆ, ಸೊ ಗ್ರೋತ್ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಅಂತ ಹೇಳ್ತೀವಿ. ಅಂದರೆ ಒಂದು ಗರ್ಭಾವಸ್ಥೆಗೆ ವಯಸ್ಸೇನಿರುತ್ತೆ ಅದಕ್ಕೆ ತಕ್ಕನಾಗಿ ಇದು ಬೇಬಿ ಡೆವಲಪ್ಮೆಂಟ್ ಆಗಲ್ಲ. ಸೊ ದಟ್ ಇಸ್ ನಾಟ್ ಗುಡ್ ಫಾರ್ ದ ಬೇಬಿ. ಸೊ ಅದನ್ನೆಲ್ಲ ಅಸೆಸ್ ಮಾಡೋಗುತ್ತೆ ಇಂಡಿವಿಜುವಲಿ, ವಾಟ್ ಕೈಂಡ್ ಆಫ್ ಅ ಡಿಸೀಸ್ ದಟ್ ದೇ ಆರ್ ಹ್ಯಾವಿಂಗ್ ಅಂಡರ್ಲೈಯಿಂಗ್ ಆ್ಯಂಡ್ ವಾಟ್ ಸ್ಟೇಜ್ ದೇ ಆರ್ ಇನ್, ಅದನ್ನು ನೋಡಬೇಕು. ಇಷ್ಟೆಲ್ಲ ಆಗಿ ಚಾನ್ಸಸ್ ಆಫ್ ಸಕ್ಸಸ್ ಈಸ್ ಮೋರ್ ಅಂತಂತಂದರೆ ಇಟ್ ಈಸ್ ವರ್ತ್ ಡೂಯಿಂಗ್ ದ್ಯಾಟ್. ಇಲ್ಲ, ದ ಚಾನ್ಸಸ್ ಆಫ್ ರಿಸ್ಕ್ ಈಸ್ ಮೋರ್, ಮದರ್ಗೂ ರಿಸ್ಕಿ, ಚೈಲ್ಡ್ಗೂ ರಿಸ್ಕ್, ಬೇಬಿ ಮೈಟ್ ನಾಟ್ ಏನದು ಬರ್ತ್ ನಾರ್ಮಲ್ ಆಗಿ ಆಗಲ್ಲ, ಸ್ಟಿಲ್ ಬಾರ್ನ್ ಆಗುತ್ತೆ ಅಂತಂದರೆ ದೆನ್ ಅನ್ಫಾರ್ಚುನೇಟ್ಲಿ ನಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಗೆ ಫಾಲ್ ಮಾಡಬೇಕಾಗುತ್ತೆ. ನಾಟ್ ಓನ್ಲಿ ದ್ಯಾಟ್, ಸೊ ಇನ್ ಅ ವೆರಿ ರೇರ್ ಕೇಸ್ ವಿ ಸೆಡ್ ದ್ಯಾಟ್ ಆಯಿತು ನಾವು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ದಟ್ ಇಸ್ ನಾಟ್ ಎ ಈಸಿ ಟಾಸ್ಕ್. ಯು ಶುಡ್ ಹ್ಯಾವ್ ಅ ವೆರಿ ವೆಲ್ ಟ್ರೈನ್ಡ್ ಡಯಾಲಿಸಿಸ್ ಸ್ಟಾಫ್ ಆ್ಯಂಡ್ ಡಯಾಲಿಸಿಸ್ ಯೂನಿಟ್ ಆ್ಯಂಡ್ ICU ಸೆಟ್ಟಿಂಗ್. ಇಂಥವ್ರಲ್ಲಿ ನಾವೇನು ಮಾಡ್ತೀವಿ, ಪ್ರಿಯಂಪ್ಟಿವ್ ಆಗಿ ಅಡ್ಮಿಟ್ ಮಾಡ್ತೀವಿ. ಓಕೆ, ನಾರ್ಮಲ್ ಏನು ಡ್ಯೂ ಡೇಟ್ ಬಂದಾಗ ಅಡ್ಮಿಷನ್ ಮಾಡ್ತೀವಲ್ಲ ಆ ರೀತಿ ಆಗಲ್ಲ. ಸೊ ದೇ ವಿಲ್ ಬಿ ಅಂಡರ್ ಅರೆಸ್ಟ್, ಪ್ರಾಪರ್ ನ್ಯೂಟ್ರಿಷನ್ ನೋಡಬೇಕಾಗತ್ತೆ. ರಿಕ್ವೈರ್ಮೆಂಟ್ ಆಫ್ ಡಯಾಲಿಸಿಸ್ ಇನ್ ಸಚ್ ಪೀಪಲ್ ಇಟ್ ಇಸ್ ಮಚ್ ಮೋರ್. ನಾರ್ಮಲಿ ನಾವು 3 times a week ಏನು ಡಯಾಲಿಸಿಸ್ ಮಾಡ್ತೀವಿ ಸರ್ವೇ ಸಾಧಾರಣ CKD ಪೇಷಂಟ್ಸ್ಗೆ. ಇವರಲ್ಲಿ ಆಲ್ಮೋಸ್ಟ್ 4 ರಿಂದ 5 ಸೆಷನ್ ಆಫ್ ಡಯಾಲಿಸಿಸ್ ಇನ್ ಎ ವೀಕ್ ಮಾಡಬೇಕಾಗತ್ತೆ. ಅಕಾರ್ಡಿಂಗ್ಲಿ ನ್ಯೂಟ್ರಿಷನ್ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ಆಲ್ ದ ಸ್ಪೆಷಲ್ ಪ್ರಿಕಾಷನ್ಸ್ ದಟ್ ವಿ ಟೇಕ್ ಇನ್ ಸಚ್ ರೇರ್ ಡಿಸಿಷನ್ಸ್ ಇಫ್ ಅಟ್ ಆಲ್ ಇಫ್ ವಿ ಮೇಕ್. ಎಸ್ ಡಾಕ್ಟರ್, ಇವಾಗ ಯಂಗ್ ಏಜಲ್ಲೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೋ ಅದರ ಮೆಡಿಕೇಷನ್ ಇವೇ ಎಲ್ಲ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಅವರು ಕನ್ಸೀವ್ ಆಗುವಂಥ ಚಾನ್ಸಸ್ಗಳಿದೆಯಾ? ಈಗ ನಾವೇನು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಡಯಾಲಿಸಿಸ್ ಪೇಷಂಟಲ್ಲಿ ಮಾತಾಡಿದ್ವಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಇನ್ನು ಟ್ರಾನ್ಸ್ಪ್ಲಾಂಟ್ ಪೇಷಂಟಲ್ಲಿ ಆ್ಯಕ್ಚುಲಿ ಕನ್ಸೀವ್ ಮಾಡೋದು ಬೆಟರ್. ಯಾಕಂತಂದರೆ ಅಟ್ಲೀಸ್ಟ್ ಅವ್ರದ್ದು ಫರ್ಟಿಲಿಟಿ ಇಂಪ್ರೂವ್ ಆಗಿರುತ್ತೆ. ದ ಚಾನ್ಸಸ್ ಆಫ್ ಕನ್ಸೆಪ್ಷನ್ ಸಕ್ಸಸ್ಫುಲ್ ಪ್ರೆಗ್ನೆನ್ಸೀಸ್ ಬೆಟರ್ ಇರುತ್ತೆ. ಓಕೆ, ಅಗೇನ್ ಇಲ್ಲಿ ನಾವೇನು ಒಂದನ್ನು ನೋಡಬೇಕು ಅಂತಂತಂದರೆ, ಟ್ರಾನ್ಸ್ಪ್ಲಾಂಟ್ ಜಸ್ಟ್ ಬಿಕಾಸ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ತಕ್ಷಣ ಪ್ರೆಗ್ನೆಂಟ್ ಆಗಲಿಕ್ಕಾಗಲ್ಲ. ಓಕೆ, ಸೊ ಆ ಗ್ರಾಫ್ಟ್ ಟ್ರಾನ್ಸ್ಪ್ಲಾಂಟೆಡ್ ಗ್ರಾಫ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ರಿಜೆಕ್ಷನ್ ಎಪಿಸೋಡ್ಸ್ ಇರಬಾರ್ದು. ಮತ್ತು ಮೆಡಿಸಿನ್ಸ್ ಏನು ತೊಗೊಳ್ತಾರೆ ಅವರು, ಆ ಮೆಡಿಸಿನ್ನು ಕನ್ಸೆಪ್ಷನ್ ಆಗೋ ಟೈಮಲ್ಲಿ ನ್ಯೂ ಬಾರ್ನ್ ಬೇಬಿಗೆ ಅಫೆಕ್ಟ್ ಮಾಡಬಾರ್ದು, ಬೇಬೀಸ್ ಗ್ರೋತ್ಗೆ ಅಫೆಕ್ಟ್ ಮಾಡಬಾರ್ದು. ಇದನ್ನೆಲ್ಲ ನೋಡಿಬಿಟ್ಟು ನಾವು ಅವ್ರಿಗೆ ಪೀರಿಯಡ್ ಆಫ್ ಟೈಮ್ ಇಮ್ಯುನೋಸಪ್ರೆಷನ್ ಮೆಡಿಕೇಷನ್ಸ್ ಎಲ್ಲ ಚೇಂಜ್ ಮಾಡಿ ಕೊಡ್ತೀವಿ. ದೆನ್ ದೇ ವಿಲ್ ಗೋ ಹೆಡ್. ಆಮೇಲೆ ಕನ್ಸೆಪ್ಷನ್ ಆಗುತ್ತೆ ಪ್ರೆಗ್ನೆನ್ಸಿ. ಆ್ಯಂಡ್ ದೆನ್ ರೆಗ್ಯುಲರ್ ಫಾಲೋಅಪ್, ಇಂಟೆನ್ಸಿವ್ ಫಾಲೋಅಪ್, multidisciplinary approach, and when the time for delivery comes, again it's a team management. ಇನ್ ಜನರಲ್ ಆಗಿ ಕಿಡ್ನಿ ಸಮಸ್ಯೆ ಇರೋರು ಪ್ರೆಗ್ನೆಂಟ್ ಆದಾಗ ಏನೇನು ಸಮಸ್ಯೆಗಳು ಅವರಿಗೆ ಎದುರಾಗುತ್ತೆ ಅನ್ನುವಂಥದ್ದು, ಮಗುವಿಗೆ ಮತ್ತು ತಾಯಿಗೆ ಯಾವ್ಯಾವ ಕಾಂಪ್ಲಿಕೇಶನ್ಸ್ಗಳನ್ನ ನೋಡ್ತಾರೆ ಅವರು ಅಂತ? ಸೊ ವಿ ಟಚ್ಡ್ ಅಬೌಟ್ ದಟ್ ಟಾಪಿಕ್. ಒಂದು ಏನಪ್ಪ ಅಂತಂತಂದರೆ, ತಾಯಿಗೆ ಹೇಳಿದ್ನಲ್ಲ, ಕಿಡ್ನಿ ತೊಂದರೆ ಇರೋರಿಗೆ ಹೈ ಬ್ಲಡ್ ಪ್ರೆಷರ್ ಡೆವಲಪ್ ಆಗುತ್ತೆ. ಅವರ ಪ್ರೋಟೀನ್ ಲಾಸ್ ಜಾಸ್ತಿ ಆಗುತ್ತೆ ಯೂರಿನಲ್ಲಿ. ಪ್ರೋಟೀನ್ ಲಾಸ್ ಜಾಸ್ತಿ ಆಯಿತು ಅಂತಂದರೆ ಕಿಡ್ನಿದು ಫಂಕ್ಷನಲ್ ಕೆಪಾಸಿಟಿ ಬೇಗ ಡಿಟೀರಿಯರೇಟ್ ಆಗ್ತಾ ಹೋಗುತ್ತೆ. ಪ್ರೆಗ್ನೆಂಟ್ ಆಗಿಲ್ದೇ ಇದ್ದರೆ ಯಾವ ರೇಟಲ್ಲಿ ಅದು ಕಿಡ್ನಿ ಡಿಕ್ಲೈನ್ ಆಗುತ್ತೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಪ್ರೆಗ್ನೆಂಟ್ ಆದಾಗ ಇನ್ನೂ ತ್ವರಿತಗತಿಯಲ್ಲಿ ಡ್ಯಾಮೇಜ್ ಆಗುತ್ತೆ. ಸಮ್ಟೈಮ್ ದೀಸ್ ಪೀಪಲ್ ಮೇ ಕಮ್ ಆನ್ ಅ ಡಯಾಲಿಸಿಸ್ ಆಲ್ಸೋ. ಓಕೆ, ಆ್ಯಂಡ್ ದೇ ಮೇ ಥ್ರೂ ಅ ಫಿಟ್ ಆಲ್ಸೋ. ಓಕೆ, ವೆರಿ ರೇರ್ ಕೇಸಸ್ ಅಂತ ಡಿಸೀಸಸ್ ಅಂತ ನಾವೇನು ಹೇಳ್ತೀವಿ, ಪ್ರೀ ಎಕ್ಲಾಮ್ಸಿಯಾ ಅಥವಾ ಹೆಲ್ಪ್ ಸಿಂಡ್ರೋಮ್, ಆಮೇಲೆ HUS, ಈ ಕಾಯಿಲೆಗಳೆಲ್ಲ ಇಂಥವರಲ್ಲಿ ಜಾಸ್ತಿ ಆಗೋ ಚಾನ್ಸಸ್. ಇದು ಮದರ್ದಾಯಿತು. ಚೈಲ್ಡ್ಗೆ ಏನಪ್ಪ ಅಂತಂತಂದರೆ, ಇಟ್ಸ್ ಮೇನ್ಲಿ ಚೈಲ್ಡ್ ಏನಂತಂದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ ಅಬ್ನಾರ್ಮಾಲಿಟಿ. ಓಕೆ, ಕಾಂಜೆನಿಟಲ್ ಅಬ್ನಾರ್ಮಾಲಿಟಿ, ಹುಟ್ಟುತ್ತಾನೆ ಅವರು ಜನ್ಮ ಸಹಿತ ಅಬ್ನಾರ್ಮಲ್ ಇದಾಗಿ ಹುಟ್ಟೋದು. ಆಮೇಲೆ ವೆಯ್ಟ್ ಏಜ್ಗೆ ತಕ್ಕನಾಗಿ ಇಲ್ದೇ ಇರೋದು. ಆ್ಯಂಡ್ ದೇರ್ ಆರ್ ಸರ್ಟನ್ ಗ್ಲಾಮುಲೋನೆಫ್ರೈಟಿಸ್, ಈಗ SLE ಅಥವಾ ಲೂಪಸ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಅವರಲ್ಲಿ ಏನಾಗುತ್ತೆ, ತಾಯಿಗೆ ಆ ಕಾಯಿಲೆ ಇತ್ತು ಅಂತಂತಂದರೆ ಮಗುವಿಗೂ ಕೂಡ ಆ ಕಾಯಿಲೆ ಬರೋ ನಿಯೋನೇಟಲ್ ಲೂಪಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಟ್ಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಬೋತ್ ಮದರ್ ಆಸ್ ವೆಲ್ ಆಸ್ ಅ ಚೈಲ್ಡ್. ಎಸ್, ಇವಾಗ ಡಾಕ್ಟರ್ ಹತ್ರ ಹೋದ ತಕ್ಷಣ ಚಿಕ್ಕ ಜ್ವರ ಇದ್ರೂ ಮೊದಲು ಮೆಡಿಸಿನ್ ತಗೊಳ್ಳಿ, ನಿಮ್ಮ ಡಯಟಿಂಗ್ ಕರೆಕ್ಟ್ ಇರಬೇಕು, ಫುಡ್ ಚೆನ್ನಾಗಿ ತಗೋಬೇಕು ಅನ್ನೋದಾಗಿಯೇ ನೀವು ಸಜೆಸ್ಟ್ ಮಾಡ್ತೀರಾ ಫಸ್ಟು. ಇಂಥ ಕೇಸಸ್ಗಳಲ್ಲಿ ಯಾವ ರೀತಿಯ ಸಜೆಷನ್ಸ್ ಇರುತ್ತೆ?
Nutrition is very, very important. Okay, so a pregnant woman should eat healthy. Optimal quantum of a protein is necessary. Optimum quantum of calories is necessary. Correct. Basically, eat healthy. Fruits and vegetables should be taken adequately. Water content should be adequate. Basically, Correct. junk, oily food, deep fried food should be avoided. Salt restriction should be there. ಪ್ರೆಗ್ನೆಂಟ್ ವುಮೆನ್ ಅಂದಾಗ ಅವಾಗ ಏನು ಸಜೆಸ್ಟ್ ಮಾಡ್ತೀರಾ ನೀವು ಅವರಿಗೆ? It depends of what kind of a craving they develop and how can you allow them to cheat so that mother health is not compromised. ಅಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ಗಳು ಬಹಳ ಮುಖ್ಯವಾಗುತ್ತೆ. ಯಾವ ರೀತಿಯ ಲೈಫ್ ಸ್ಟೈಲ್ ಚೇಂಜಸ್ಗಳು ಕಿಡ್ನಿ ಡಿಸೀಸ್ ಇರುವಂಥ ಪ್ರೆಗ್ನೆಂಟ್ ವುಮೆನ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು? Lifestyle is a key. First and foremost, optimal maintaining a optimal weight, very, very important. Correct. Obesity ಮತ್ತು overweight na avoid ಮಾಡಬೇಕು. And then eating, we already spoke about it. Physical activity is very, very essential. They'll have to be physically active. And then exercise activity is very good. It is good for maintaining our own health aldanene, internal organs health aldanene, growing baby health gununu, it is very important. So consult with your doctor to what extent your physical activity and exercise practices can be enhanced anta. Okay, and then avoid use of alcohol and tobacco. Avoid over the counter medications, self prescription, self medications, they should be avoided. So and health antandaga physical as well as a mental health, both of them come into a picture. So overall all these things point needs to be taken care of. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬಗ್ಗೆ ಜನ ಕೇಳೇ ಇರ್ತಾರೆ, ಹೆಸರನ್ನ ಕೇಳಿದ್ದಾರೆ. ಯಾವ ರೀತಿಯಾದಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲಿ ಮಾಡಲಾಗುತ್ತೆ ಕಿಡ್ನಿ ಡಿಸೀಸ್ ಇರುವಂಥ ಪ್ರೆಗ್ನೆಂಟ್ ವುಮೆನ್ಗಾಗಿರ್ಬೋದು? ಯಾವ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು? One thing what we can say ನಮ್ಮಲ್ಲಿ ಏನಪ್ಪ ಅಂತಂತಂದರೆ we have a high risk obstetricians. Experienced obstetricians idare. We have a very good nephrology team. We have a very good ICU setup with us. We have a trained staff. Not only that, sometimes very rarely we will need a rheumatologist in our team. We need a good neonatologist and the navajata shishuna noda specialist pediatrics alli. Our importance ide. So all these people are available under one umbrella. Okay, and avರೇನೋ ಹೇಳ್ತಾರಲ್ಲ, you are as strong as your weakest link in the team anta. So stronger your team members are, so stronger you are. Okay. ಕೆಲವೊಮ್ಮೆ ಡಾಕ್ಟರ್ ಚಾಲೆಂಜಿಂಗ್ ಕೇಸಸ್ಗಳು ಬಂದಿರುತ್ತೆ, ನೀವು ಅವ್ರ ಹತ್ರ ಹೇಳ್ಕೊಡಕ್ಕಾಗಲ್ಲ ದಟ್ ಎಷ್ಟು ರಿಸ್ಕಲ್ಲಿ ಅವ್ರು ಇರ್ತಾರೆ ಅನ್ನುವಂಥದ್ದು. ಅಂಥ ಕೇಸಸ್ಗಳನ್ನ ಮ್ಯಾನೇಜ್ ಮಾಡುವಂಥದ್ದು ಎಷ್ಟು ಕಷ್ಟ ಅನಿಸುತ್ತೆ ಅಂತ? That is one thara, yes, challenges are there, and that is what we are here for, and that gives an immense satisfaction and gratifying. That too, especially as a team, now arati madi, then when the patient goes home with a successful smile on their face, it's very good. So we have treated quite a few patients like that. One example here. Andre, we had a young lady, okay, so unfortunately she developed a glomerulonephritis. We treated her, we could not successfully, she did not respond to the treatment. She rapidly progressed, end stage kidney failure, she was on dialysis. Finally her fiance came forward, okay, and took a responsibility and got her dialyzed, and he got her married, got transplantation done. Post transplantation they followed, they were very meticulous follow up ali, and post 2 years when things were under control and when everything went well, so she conceived. So we managed her pregnancy, successful delivery, and they are doing good. Okay, we have couple of patients who have done very well like that. Ashte alla, iga lupus nephritis, young women alli we see that, glomerulonephritis, young women alli we see that. Okay, that should not stop from them leading their normal life. Okay, so we treat them, disease control barutte, disease control bandmele then they get married. Okay, they will have a normal like any other woman how she wishes to have their family and a child. So she continues her family, completes her family, and they are under regular follow up. They come with the child for the follow up. It's very heartwarming to see. ನಿಮಗೆ ಗಿಫ್ಟ್ ಸಿಕ್ಕಾಗಿರುತ್ತೆ ಅದು. Of course. ಎಸ್ ಡಾಕ್ಟರ್, ಇವಾಗ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲೆಲ್ಲ ಮೆಡಿಸಿನ್ ತೊಗೋಬಾರ್ದು ಅಂತೆಲ್ಲ ಕೆಲವೊಂದು ಹೇಳ್ತಾರಲ್ವಾ, ಅದು ಮಿತ್ಸ್ ಏನೋ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಕಿಡ್ನಿ ಡಿಸೀಸ್ ಇರೋರಿಗೆ ಬ್ರೆಸ್ಟ್ ಫೀಡಿಂಗ್ ಏನು ಸಮಸ್ಯೆ ಬರಲ್ವಾ? ಕಿಡ್ನಿ ಡಿಸೀಸ್, ಸಿ ಬ್ರೆಸ್ಟ್ ಫೀಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಅಂತೂ ಎರಡು ಎಕ್ಸ್ಟ್ರಾ ಡೌಟೇ ಇಲ್ಲ. ಓಕೆ, ಹುಟ್ಟಿರುವ ನವಜಾತ ಶಿಶುಗೆ ಅದು ತುಂಬ ಇಂಪಾರ್ಟೆಂಟ್. ಅದನ್ನು ಕಂಟಿನ್ಯೂ ಮಾಡಬೇಕು. ವೆರಿ ರೇರ್ಲಿ ವಿ ಸ್ಟಾಪ್ ಆ್ಯಕ್ಚುಲಿ ಮದರ್ ಫ್ರಮ್ ಬ್ರೆಸ್ಟ್ ಫೀಡಿಂಗ್. ಅಕಸ್ಮಾತ್ ಅವ್ರು ಏನಾದರೂ ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ, ಆ ಮೆಡಿಸಿನ್ ಬ್ರೆಸ್ಟ್ ಮಿಲ್ಕಲ್ಲಿ ಸೆಕ್ರೀಟ್ ಆಗ್ತಾ ಇದೆ, ಅದು ಬೇಬಿಗೆ ಅಫೆಕ್ಟ್ ಆಗುತ್ತೆ ಅಂತ ಮಾತ್ರ ನಾವು ಸ್ಟಾಪ್ ಮಾಡ್ತೀವಿ. ಇನ್ವೇರಿಯಬಲಿ ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲೇ ನಾವು ಆ ರೀತಿ ಮೆಡಿಸಿನ್ಸ್ನ ಕೊಡೋದಿಲ್ಲ, ಅದಕ್ಕೇನಾದರೂ ಆಲ್ಟರ್ನೇಟಿವ್ ಆರ್ ಸಬ್ಸ್ಟಿಟ್ಯೂಟ್ ಮೆಡಿಸಿನ್ಸ್ನ ಕೊಡ್ತೀವಿ. ಓಕೆ, ಹಾಗಾಗಿ ಆ ಸಮಸ್ಯೆ ಯೂಶಲಿ ಬರೋದಿಲ್ಲ. ಟೇಕ್ ಹೋಮ್ ಮೆಸೇಜ್ ಏನು ಕೊಡ್ತೀರಾ ಡಾಕ್ಟರ್? ಇವಾಗಲೇ ಆ ರೀತಿಯಾಗಿ ಸಫರ್ ಆಗ್ತಾ ಇರೋರು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಒಂದು, ಜಸ್ಟ್ ಬಿಕಾಸ್ ಕಿಡ್ನಿ ಕಾಯಿಲೆ ಇದೆ ಅಂತಂತಂದರೆ ಅಥವಾ ಬೇರೆ ಕಾಯಿಲೆ ಇದೆ ಅಂತಂತಂದರೆ ಡೋಂಟ್ ಲೂಸ್ ಯುವರ್ ಹಾರ್ಟ್ ಆ್ಯಂಡ್ ಡೋಂಟ್ ಲೂಸ್ ಯುವರ್ ಹೋಪ್.
ಹೌದಲ್ವಾ? ಸೊ ಪ್ಲ್ಯಾನ್ ಥಿಂಗ್ಸ್. ಓಕೆ, ಎಸ್ಪೆಷಲಿ ನಮ್ಮ ಸೊಸೈಟಿನಲ್ಲಿ ಏನಿದೆ, ಒಂದು ಹೆಣ್ಮಗಳು ಅಂತಂತಂದರೆ ಮದುವೆ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್. ವಿ ಸ್ಟಿಲ್ ದೇರ್ ದ್ಯಾಟ್ ಫ್ಯಾಮಿಲಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ದೇರ್ ಇಸ್ ಸೋ ಮಚ್ ಆಫ್ ಅ ಪ್ರೆಷರ್ ಫ್ರಮ್ ಆಲ್ ಓವರ್. Okay, so take your decision independently. Don't get influenced by what the environment says. And if you really want it, meet a specialist team, consult the team. Okay, we will help you. Okay, that is number one. And you will have to assess and take that risk. One. And ಇನ್ನೆರಡನೇದು ಏನಪ್ಪ ಅಂತಂದರೆ, pregnancy don't take it for a granted. Okay, so it is precious, but there is that 3 to 4% of a population. Okay, they may land up in a trouble. So ಇದನ್ನು ನೀವು ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಖಂಡಿತ ಇದನ್ನು ಟ್ರೀಟ್ ಮಾಡ್ಬೋದು. ಸೊ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್. ಎಸ್, ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೆಗ್ನೆನ್ಸಿ ಮತ್ತು ಕಿಡ್ನಿ ಸಮಸ್ಯೆಗಳು ಅನ್ನುವಂಥ ವಿಚಾರದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಸುಷ್ಮಾ ರಾಣಿ ರಾಜು. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 0804969469. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.